ಕಾರ್ಮಿಕ ಇಲಾಖೆಯಿಂದ ಬರುವ ಸವಲತ್ತುಗಳು ಕಾರ್ಮಿಕರಿಗೆ ಸಿಗ್ತಾ ಇಲ್ಲ. ಕಟ್ಟಡ ನಿರ್ಮಾಣ ಅಸಂಘಟಿತ ಕಾರ್ಮಿಕರ ಒಕ್ಕೂಟ ರೋಷಾವೇಶ. ಕಾರ್ಮಿಕ ಇಲಾಖೆಯಲ್ಲಿ ಆಗ್ತಕ್ಕಂಥ ಒಂದು ಬ್ರಹ್ಮಾಂಡ ಹಗರಣ ಅಂತಾನೆ ನಾವು ಕರಿತಾ ಇದ್ದೀವಿ. ಇವತ್ತು ಈ ಕಾರ್ಮಿಕ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಪ್ರತಿಯೊಂದು ಐಟಮ್ಗಳು ಕಳಪೆ. ಎಲೆಕ್ಟ್ರಿಷಿಯನ್ ಕಿಟ್ ಅಂತ ಕೊಡ್ತಾರೆ, ಒಂದೇ ಕಿಟ್ಟು. ಕಾರ್ಪೆಂಟರ್ ಅಂತ ಕೊಡ್ತಾರೆ, ಒಂದೇ ಕಿಟ್ಟು. ಗಾರೆ ಕೆಲಸ ಮಾಡೋನು ಕೊಡ್ತಾರೆ, ಒಂದೇ ಕಿಟ್ಟು. ಕಾರ್ಮಿಕ ಇಲಾಖೆಯಲ್ಲಿ ಬಹುಕೋಟಿ ಹಗರಣ ಆಗ್ತಾ ಇದೆ. ಈ ಬಗ್ಗೆ ತನಿಖೆ ನಡೆಸುವಂತೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷರು ಹಾಗೂ ತುಮಕೂರಿನ ಕಾರ್ಮಿಕರು ಇಂದು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತುಮಕೂರಿನಲ್ಲಿ ಸುಮಾರು 1,34,000 ಮಂದಿ ಕಾರ್ಮಿಕರಿದ್ದೇವೆ. ಆದರೆ ಕಾರ್ಮಿಕರಿಗೆ ಪ್ರತ್ಯೇಕವಾದ ಇಎಸ್ಐ ಹಾಸ್ಪಿಟಲ್ ಇಲ್ಲ. ಹೀಗಾಗಿ ಕಾರ್ಮಿಕ ಇಲಾಖೆಯ ಪದಾಧಿಕಾರಿಗಳು ತೀವ್ರ ಹೋರಾಟ ಮಾಡಬೇಕು. ಅಲ್ಲದೆ ಕಾರ್ಮಿಕ ಇಲಾಖೆಯಲ್ಲಿ 800 ಕೋಟಿ ಭ್ರಷ್ಟಾಚಾರ ಆಗಿದೆ. ಹೀಗಾಗಿ ಈ ಬಗ್ಗೆ ತನಿಖೆ ಆಗಬೇಕು. ಜೊತೆಗೆ ಕಾರ್ಮಿಕರಿಗೆ ಬೇಕಾದ ಸವಲತ್ತುಗಳನ್ನ ಕಾರ್ಮಿಕ ಇಲಾಖೆ ಒದಗಿಸುವಂತಹ ಕೆಲಸ ಮಾಡಬೇಕು ಎಂದು ಆಗ್ರಹಿಸಿ ಇಂದು ನೂರಾರು ಮಂದಿ ಕಟ್ಟಡ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕ ಒಕ್ಕೂಟದ ವತಿಯಿಂದ ಇಂದು ಕಾರ್ಮಿಕ ಇಲಾಖೆಯ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಏನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ತುಮಕೂರು ಜಿಲ್ಲೆ ತಂಡ ಇವತ್ತೆಲ್ಲ ಬಂದು ಏನು ನಾವು ಬೆಳಗ್ಗೆಯಿಂದ ಏನು ಕಾರ್ಮಿಕ ಇಲಾಖೆಯಲ್ಲಿ ನಡೆಯುವಂಥ ಭವ್ಯ ಅಂದರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾಯಿದೆ. 800 ಕೋಟಿಗಳಷ್ಟು ಹಗರಣ ಆಗಿದೆ. ಅದರ ಜೊತೆಯಲ್ಲಿ ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರತ್ಯೇಕವಾದಂಥ ESI ಹಾಸ್ಪಿಟ್ಲ್ ಇಲ್ಲ. 1,34,000 ಕಾರ್ಮಿಕರಿದ್ದಾರೆ ಇಲ್ಲಿ. ಬರೀ ಇಲ್ಲಿ ಡಿಸ್ಪೆನ್ಸರಿ ಇದೆ ಹೊರತು ಒಂದು 2 ಬೆಡ್ಡಷ್ಟು ಡಿಸ್ಪೆನ್ಸರಿ ಬಿಟ್ಟರೆ 1,34,000 ಕಾರ್ಮಿಕರಿಗೆ ESI ಹಾಸ್ಪಿಟ್ಲ್ ಇಲ್ಲ. ಅದ್ರ ಬಗ್ಗೆ ನಮ್ಮ ಸಂಘಟನೆಯು ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಒಂದು ದೊಡ್ಡ ಹೋರಾಟ ಮಾಡಬೇಕು. ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಗೆ ESI ಹಾಸ್ಪಿಟಲ್ ಬೇಕೇ ಬೇಕು. ಈ ನೈಜ ಕಾರ್ಮಿಕರನ್ನ ಅವರು ನೋಂದಣಿ ಮಾಡಲ್ಲ. ಯಾವುದೋ ಫ್ಯಾಕ್ಟ್ರಿಗಳಿಗೆ ಹೋಗಿ ರಿನಿವಲ್ಗೆ ಹೋಗ್ತಾರೆ ಲೇಬರ್ ಇನ್ಸ್ಪೆಕ್ಟರ್ಗಳು. ನೈಜ ಕಾರ್ಮಿಕರನ್ನ ಹುಡುಕಿ ಅವ್ರನ್ನ ನೋಂದಣಿ ಮಾಡಲ್ಲ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ದೊಡ್ಡ ಹೋರಾಟ ಮಾಡ್ತಾಯಿದ್ವಿ. ನಮ್ಮ ಪ್ರಜಾಶಕ್ತಿಯವರು ಇವತ್ತು ನಮ್ಮ ಜೊತೆಯಲ್ಲಿ ಬಂದು ಕಾರ್ಮಿಕ ಇಲಾಖೆಗೆ ಬಂದು ಕಾರ್ಮಿಕ ಅಧಿಕಾರಿಗಳಿಗೆಲ್ಲ ನಾವು ಮನವಿ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ನಾವು ಸುದೀರ್ಘವಾಗಿ ಹೋರಾಟವನ್ನು ಹಮ್ಮಿಕೊಳ್ತೀವಿ. ನಮಸ್ಕಾರ. ನಾವು ತುಮಕೂರಿಗೆ ಬಂದಿರತಕ್ಕಂಥ ಉದ್ದೇಶ ಏನು ಅಂತಂದರೆ ಕಾರ್ಮಿಕ ಇಲಾಖೆಯಲ್ಲಿ ಆಗ್ತಕ್ಕಂಥ ಒಂದು ಬ್ರಹ್ಮಾಂಡ ಹಗರಣ ಅಂತಲೇ ನಾವು ಕರಿತಾ ಇದ್ದೀವಿ. ಇವತ್ತು ಈ ಕಾರ್ಮಿಕ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಪ್ರತಿಯೊಂದು ಐಟಮ್ಗಳು ಕಳಪೆ. ಎಲೆಕ್ಟ್ರಿಷಿಯನ್ ಕಿಟ್ ಅಂತ ಕೊಡ್ತಾರೆ, ಒಂದೇ ಕಿಟ್ಟು. ಕಾರ್ಪೆಂಟರ್ ಅಂತ ಕೊಡ್ತಾರೆ, ಒಂದೇ ಕಿಟ್ಟು. ಗಾರೆ ಕೆಲಸ ಮಾಡೋನು ಕೊಡ್ತಾರೆ, ಒಂದೇ ಕಿಟ್ಟು. ನಾನು ಇಡೀ ತುಮಕೂರಲ್ಲಿ ಭಾಳಷ್ಟು ಕಡೆ ನಾನು ಕಾರ್ಮಿಕರು ವಿಚಾರಿಸಿದಾಗ ಇಲ್ಲಿ ಸುಮಾರು ಜನ ನಮ್ಮ ಕಾರ್ಮಿಕರು ಬಂದಿದ್ದಾರೆ. ಅವ್ರು ಹೇಳ್ತಾರೆ, ಇದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ ಸರ್, ನಮಗೆ ಕಿಟ್ಟು ಕೊಡು ಅಂತಂದ್ರೆ ಸಾಕು, ನೀವು ಕಿಟ್ಟನ್ನು ಕೊಟ್ಟು ಕಳಿಸ್ಬಿಡ್ತಾರೆ. ಸೊ ಈ ಕಿಟ್ಟು ಏನು ಕಿಟ್ಟು ಅನ್ನೋದು ನನಗೂ ಅರ್ಥ ಆಗಲ್ಲ. ನಾನು ತಗೊಂಡು ಮನೆಗೆ ಹೋಗ್ತಾಯಿದ್ದೀನಿ, ಇದ್ರ ಬಗ್ಗೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಇದ್ರ ಒಂದು ಕಿಟ್ಟಿನ ಬೆಲೆ ಈಗ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀವಿ. ಆ ಕಿಟ್ಟಿನ ಬೆಲೆ ರೇಷನ್ ಕಿಟ್ಟು 5,045 ರೂಪಾಯಿ ಇಲ್ಲಿದೆ ಸರ್. 5,045 ರೂಪಾಯಿ ಈ ಕಿಟ್ಟನ್ನು ಈ ಗಾರೆ ಕೆಲಸ ಮಾಡೋನು ಇದನ್ನು ಹಾಕೊಂಡು 4ನೇ ಫ್ಲೋರ್ಗೆ ಹೆಂಗೆ ಹತ್ತಾನೆ, 5ನೇ ಫ್ಲೋರ್ಗೆ ಹೆಂಗೆ ಹತ್ತಾನೆ, ಕೆಲಸ ಹೆಂಗೆ ಮಾಡಬೇಕು, ಇದಾಗಲ್ಲ. ಹಾಗಾಗಿ ನಾವು ಇದ್ರದ್ದು ಸಂಪೂರ್ಣವಾಗಿ ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಲ್ಲಿ ಆಗಿರ್ತಕ್ಕಂಥ ಒಂದು ಹೆಲ್ತ್ ಚೆಕಪ್ ಆಗಿರ್ಬೋದು, ಆರ್ಪಲ್ ಟ್ರೈನಿಂಗ್ದು ಆಗಿರ್ಬೋದು, ಮತ್ತು ಈ ಕಿಟ್ಟುಗಳು ಕೊಡ್ತಕ್ಕಂಥ ಹಗರಣ ಆಗಿರ್ಬೋದು, ಸಂಪೂರ್ಣವಾಗಿ ಇದ್ರ ಕಂಪ್ಲೇಂಟ್ ಕೊಟ್ಬಿಟ್ಟು ಇದು ರಾಜ್ಯ ಏನು ಲೇಬರ್ ಡಿಪಾರ್ಟ್ಮೆಂಟ್ ಇದೆ ಅದಕ್ಕೆ ಇಲ್ಲಿಂದನೂ ಕೂಡ ನೀವು ಕಳಿಸ್ಕೊಡಿ, ಇಲ್ಲಿ ಆಗಿರತಕ್ಕಂಥ ಹಗರಣದ ಬಗ್ಗೆ ನೀವು ಕೂಡ ತಿಳಿಸಿ ಅಂತೇಳಿ ನಾವು ಲೇಬರ್ ಅಧಿಕಾರಿಗೆ ಇವತ್ತು ನಾವು ಕೊಟ್ಟಿದ್ದೀವಿ. ಕಾರ್ಮಿಕರು ದಿನಗೂಲಿ ಮಾಡಿಕೊಂಡು ಜೀವನ ಮಾಡುತ್ತಿದ್ದು ಅವರ ಜೀವಕ್ಕೆ ಗ್ಯಾರಂಟಿಯೇ ಇಲ್ಲವಾಗಿದೆ. ಅಸಂಘಟಿತ ಕೂಲಿ ಕಾರ್ಮಿಕರ ಸವಲತ್ತುಗಳಿಗಾಗಿ ಮನವಿ ಮಾಡಿಕೊಳ್ಳಲಾಗಿದ್ದು ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಇಎಸ್ಐ ಆಸ್ಪತ್ರೆ ಸೇರಿ ನಾನಾ ಸವಲತ್ತುಗಳು ಸಿಗುತ್ತಾ ಎಂದು ಕಾದು ನೋಡಬೇಕಿದೆ.
ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.